ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಗರಿಕ ಬಂಧುಗಳಿಗೂ ಮತ್ತು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಸರ್ಕಾರಿ ನೌಕರರಿಗೆ ಎಲ್ರಿಗೂ ಆರ್ಥಿಕ ಶುಭಾಶಯಗಳು. ಈ ದಿನ ನಾವು ಎಲ್ಲ ನಿರ್ದೇಶಕಗಳನ್ನು ಸೇರಿ ಒಂದು ಸಭೆ ಸೇರಿದ್ವಿ. ಮೊದಲನೇದಾಗಿ ಕ್ಯಾಲೆಂಡರ್ ಬಿಡುಗಡೆ, 2026ರ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಡೈರಿ ಬಿಡುಗಡೆ, ಅದೇ ರೀತಿ ಆರೋಗ್ಯ ಸಂಜೀವನಿ ಒಂದು ಕೈಪಿಡಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲರೂ ನಮ್ಮ ನಿರ್ದೇಶಕರು ಎಲ್ಲರೂ ಸುಸೂತ್ರವಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಇನ್ನೊಂದು ಬಾರಿ ಅವರಿಗೆ ಈ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ತಾಲೂಕಿನ ಸಮಸ್ತ ನಮ್ಮ ಸರ್ಕಾರಿ ನೌಕರರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ದಿನ ಈ ಒಂದು ನಮ್ಮ ನೌಕರ ಸಂಘದಲ್ಲಿ ಒಂದು ಕಾರ್ಯಕಾರಿ ಮಂಡಳಿ ಸದಸ್ಯರುಗಳ ಎಲ್ಲರನ್ನೂ ಒಂದು ಸಭೆ ಕರೆದಿದ್ವಿ. ಈ ವಿಚಾರ ಏನಂದರೆ, ಹೊಸ ವರ್ಷದ ಕ್ಯಾಲೆಂಡರು ರಾಜ್ಯ ನೌಕರ ಸಂಘದಿಂದ ಕೊಟ್ಟಿದ್ದರು, ಅದನ್ನು ಬಿಡುಗಡೆ ಮತ್ತು ನಮ್ಮ ತಾಲೂಕು ಶಾಖೆ ಸಂಘದಿಂದ ಡೈರಿ ಬಿಡುಗಡೆ ಆ ಒಂದು ಕಾರ್ಯಕ್ರಮ ಮತ್ತು ಆರೋಗ್ಯ ಸಂಜೀವಿನಿ ಆ ಒಂದು ಏನು ಬುಕ್ಲೆಟ್ ಕೊಟ್ಟಿದ್ರೋ ಅದನ್ನು ಒಂದು ಬಿಡುಗಡೆ ಮಾಡಿದ್ವಿ. ಈ ಎಲ್ಲ 3 ಕಾರ್ಯಕ್ರಮಗಳು ಒಟ್ಟಾಗಿ ಮಾಡಿ ಎಲ್ಲ ನಿರ್ದೇಶಕಗಳು ತಂದು ಈ ದಿನ ಬಿಡುಗಡೆ ಮಾಡಿದ್ವಿ. ಬಿಡುಗಡೆ ಮಾಡಿ ಎಲ್ಲ ಸರ್ಕಾರಿ ನೌಕರರು ಏನೇ ಕುಂದುಕೊರತೆಗಳಿರಲಿ ಮತ್ತು ಈ ಒಂದು ಏನು ಕ್ಯಾಲೆಂಡರ್ಗಳು ನೀಡಿದಾರೋ ಅದನ್ನು ಎಲ್ಲನೂ ಪ್ರತಿಯೊಂದು ಕಚೇರಿಗಳಲ್ಲಿ ಅವರವರೇ ಹಾಕಬೇಕು. ಮತ್ತು ನಮ್ಮ ಡೈರೆಕ್ಟರ್ಗಳಿದ್ಕೊಂಡು ಈಗ ಕೇಂದ್ರ ಸಂಘದಿಂದ ಕೊಟ್ಟಿರೋ ಕ್ಯಾಲೆಂಡರ್ಗಳ ಬದಲಾಗಿ ನಮ್ಮ ತಾಲೂಕು ಸಂಘದಿಂದನೂ ಒಂದು ಕ್ಯಾಲೆಂಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಅದರಂತೆ ನಾವು ಮುಂದೆ ಅಂದರೆ 1ನೇ ತಾರೀಕು ಇಲ್ಲ 2ನೇ ತಾರೀಕು ನಮ್ಮ ತಾಲೂಕು ಸಂಘದಿಂದನೂ ಕ್ಯಾಲೆಂಡರ್ಗಳು ಕೊಡೋಕ್ಕೆ ಎಲ್ಲನೂ ಒಂದು ತೀರ್ಮಾನ ಮಾಡಿದ್ದೀವಿ. ಒಮ್ಮೆ ತಾಲೂಕಿನ ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ ಹೊಸ ವರ್ಷದ ಶುಭಾಶಯಗಳು. ಮೊದಲಿಗೆ ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ವತಿಯಿಂದ 2026ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ನಿರ್ದೇಶಕರುಗಳ ಸಭೆಯೊಂದಿಗೆ ಮಾಡುವುದರೊಂದಿಗೆ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಡೈರಿ ಬಿಡುಗಡೆ ಮತ್ತು KASSನ ಕೈಪಿಡಿ ಬಿಡುಗಡೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದಂಥ ಮುನಿಗಂಗಯ್ಯ ಸರ್ ಅವರು ಮತ್ತು ನಮ್ಮ ಕಾರ್ಯದರ್ಶಿ ಮಂಜುನಾಥ್ ಅವರು, ಆಸಿಫ್ ಅವರು ಮತ್ತು ನಮ್ಮ ಎಲ್ಲ ನಿರ್ದೇಶಕರುಗಳು ಮತ್ತು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಈ ಕಾರ್ಯವನ್ನು ಮಾಡಲಾಗಿತ್ತು. ಮತ್ತು ಇದೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಇದು ಈ ದಿನ ಬಿಡುಗಡೆ ಮಾಡಿರುವಂಥದ್ದು ರಾಜ್ಯ ಸಂಘದ ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದೇವೆ. ತಾಲೂಕಿನ ವತಿಯಿಂದನೂ ಸಹ ನಮ್ಮ ಹೊಸಕೋಟೆ ತಾಲೂಕಿನ ಕ್ಯಾಲೆಂಡರನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದನ್ನು ನೆಕ್ಸ್ಟ್ ನೆರವೇರಿಸ್ಕೊಡ್ತೇವೆ. ಮತ್ತು ನಮ್ಮ ಈ ಸಂಘ ಒಂದು ಅಭೂತಪೂರ್ವವಾಗಿ ನಡೆಸ್ಕೊಂಡು ಬಂದಿದೆ. ಈ ಹಿಂದೆ ಇದ್ದಂಥ ಅಧ್ಯಕ್ಷರುಗಳ ಮಾರ್ಗದರ್ಶನದೊಂದಿಗೆ ಶ್ರೀಯುತ ನಾರಾಯಣಸ್ವಾಮಿ ಸರ್ ಅವರ ಒಂದು ಮಾರ್ಗದರ್ಶನದೊಂದಿಗೆ ನಮ್ಮ ಸಂಘ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಮುಂದೆನೂ ಸಹ ಇದೇ ರೀತಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ರಾಜ್ಯ ಪರಿಷತ್ ಸದಸ್ಯರು ಅಣ್ಣಯ್ಯಪ್ಪ. ಸಮಸ್ತ ಹೊಸಕೋಟೆ ತಾಲೂಕಿನ ನಾಗರಿಕ ಬಂಧುಗಳು ಹಾಗೂ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ಕಾರಿ ನೌಕರರಿಗೆ 2026ನೇ ಸಾಲಿನ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ರಾಜ್ಯ ಸಂಘದಿಂದ ಮತ್ತು ಹೊಸಕೋಟೆ ತಾಲೂಕಿನಿಂದ ಒಂದು ಡೈರಿ ಬಿಡುಗಡೆ ಮತ್ತು ಕ್ಯಾಲೆಂಡರ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ದಿನ ಶ್ರೀಯುತ ಅಧ್ಯಕ್ಷರಾದಂತಹ ಮುನಿಗಂಗಯ್ಯನವರ ನೇತೃತ್ವದಲ್ಲಿ ಶ್ರೀ ನಾರಾಯಣಸ್ವಾಮಿ ಸರ್ ಹಳೆಯ ಏನು ನಮ್ಮ ಅಧ್ಯಕ್ಷರಿದ್ದರು ಅವರ ನಿಕಟಪೂರ್ವ ಅಧ್ಯಕ್ಷರಾಗಿ ಅವರು ಏನು ಅವರು ಮಾರ್ಗದರ್ಶನವಾಗಿ ನೀಡ್ತಾ ಇದ್ದಾರೆ, ಅದರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರಂತೆ ಇದನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ಇನ್ನು ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ಸಮಸ್ತ ನಾಗರಿಕರಿಗೆ ಹಾಗೂ ಸರ್ಕಾರಿ ನೌಕರಿಗೆ 2026ನೇ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಇದ್ದೇವೆ.